ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೊಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೇಘಶ್ಯಾಮ್ಗೆ ರಾಮ್ ತನ್ನ ಮಗಳನ್ನು ಹುಡುಕೊಡ್ತೀನಿ ಅಂದರೆ ಮೇಘಶ್ಯಾಮ್ಗೆ ಸರೋಗಸಿ ಮದರ್ ಮೋಸ ಮಾಡಿ ಅವ್ರ ಮಗಳನ್ನ ತಗೊಂಡು ಹೋಗಿದ್ದಾರೆ ಅಂತ ಶ್ಯಾಮ್ ಹೇಳಿರ್ತಾರೆ. ಆದರೆ ರಾಮ್ಗೆ ಯಾವುದೇ ರೀತಿಯಾದಂಥ ಸತ್ಯ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ರಾಮ್ಗೆ ಅಂತಲೇ ಅಲ್ಲ, ಶ್ಯಾಮ್ಗೂ ಸಹ ಶಾಲಿನಿ ಮಗು ಸತ್ತೋಗಿದೆ ಅನ್ನುವ ಒಂದು ಸುಳ್ಳನ್ನು ಹೇಳಿದಾಳೆ ಅನ್ನೋದು ಮೇಘಶ್ಯಾಮ್ಗೂ ಸಹ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರು ನಮ್ಮ ಮಗುನ ಸೆರಗಸಿ ತಾಯಿ ಮೋಸ ಮಾಡಿದ್ದಾಳೆ ಅಂತಲೇ ಮೇಘಶ್ಯಾಮ್ ಮತ್ತು ಶ್ರೀರಾಮ್ ದೇಸಾಯಿ ಇಬ್ಬರು ತಿಳ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಈಗ ರಾಮ್ ಹೇಗೆ ನಾವು ಮಗುನ ಹುಡುಕೋದು ಅದ್ರ ಬಗ್ಗೆ ನಮಗೇನೂ ಕ್ಲೂ ಇಲ್ಲ. ಅಟ್ಲೀಸ್ಟ್ ಆ ಸೆರೋಗಸಿ ಮದರ್ ಫೋನ್ ನಂಬರ್ ಅಥವಾ ಅವ್ರ ಹೆಸರು ಅಡ್ರೆಸ್ ಏನಾದರೂ ಇದೆಯಾ ಶ್ಯಾಮ್ ಅಂತ ಕೇಳ್ತಾರೆ. ಅದಕ್ಕೆ ಶ್ಯಾಮ್ ಇಲ್ಲ, ಕಾಂಟ್ರಾಕ್ಟ್ ಪ್ರಕಾರ ನಮ್ಮ ಡೀಟೇಲ್ಸ್ ಅವ್ರಿಗೆ ಕೊಡೋದಿಲ್ಲ, ಅವ್ರ ಡೀಟೇಲ್ಸ ನಮಗೆ ಕೊಡೋದಿಲ್ಲ, ಹಾಗಿರುತ್ತೆ ರಾಮ್ ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ನಿಮಗೆ ಯಾರು ಆ ಕಾಂಟ್ರಾಕ್ಟನ್ನು ಮಾಡಿಸಿದ್ರಲ್ಲ ಆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಗೊತ್ತಾಗ್ಬೋದು ಅಂತ ರಾಮ್ ಹೇಳ್ತಾರೆ. ಆಗ ಶಾಲಿನಿ, ನೀವೇನಾದರೂ ಡಾಕ್ಟರ್ನ ಇವರೇನಾದರೂ ಹೋಗಿ ಮೀಟ್ ಮಾಡಿದರೆ ನಾನು ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಹೊರಗೆ ಬರುತ್ತೆ ಅಂತ ಅದನ್ನು ಮುಚ್ಚಾಕೋದಕ್ಕೆ ಮತ್ತೊಂದು ಸುಳ್ಳು ಹೇಳ್ತಾಳೆ. ಇಲ್ಲ ಶ್ಯಾಮ್, ಅದರಿಂದ ಏನು ಯೂಸ್ ಇಲ್ಲ. ಚಾಂದಿನಿ ಅದಕ್ಕೆ ಪ್ರಯತ್ನ ಪಟ್ಲು, ಆದರೆ ಡಾಕ್ಟರ್ ಅದನ್ನು ಬೈದ್ಬಿಟ್ಟು ಕಳಿಸ್ಬಿಟ್ಟಿದ್ದಾಳೆ. ಹಾಗಾಗಿ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಆ ಡಾಕ್ಟರ್ ಸಹ ಸೆರಗಸಿ ಮದರಿಗೇ ಹೆಲ್ಪ್ ಮಾಡ್ತಿದ್ದಾರೆ, ಅವರು ಸಹ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನಿಸುತ್ತೆ ಅಂತ ಮತ್ತೊಂದು ಸುಳ್ಳನ್ನು ಹೇಳ್ತಾಳೆ. ಹಾಗಾಗಿ ನಾವೀಗ ಆ ಡಾಕ್ಟರ್ನ ಏನು ಕೇಳೋದಕ್ಕೆ ಆಗೋದಿಲ್ಲ, ಆ ಹೋಪೇ ಇಲ್ಲ ನಮಗೆ ಅಂತ ಹೇಳ್ತಾಳೆ. ಆಗ ಮೇಘಶ್ಯಾಮ್, ಇಲ್ಲ ರಾಮ್, ನಾನು ಮಾತ್ರ ಹೋಪ್ ಕಳ್ಕೊಳ್ಳೋದಿಲ್ಲ, ನನ್ನ ಮಗು ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಶ್ಯಾಮ್ ಗಟ್ಟಿಯಾಗಿ ಹೇಳ್ತಾರೆ. ಆಗ ರಾಮ್, ಇಲ್ಲ ನೀನು ಹೋಪ್ ಕಳ್ಕೊಬೇಡ, ನಾನು ಪ್ರಯತ್ನ ಪಡ್ತೀನಿ ಅಂತ ಇದು ಮಾಡ್ತಾರೆ. ಆದರೆ ಒಂದು ವೇಳೆ ಇದು ಅನಂತಲಕ್ಷ್ಮಿ ಅವರೇ ಸೆರಗಸಿ ಮತನ ಹುಡುಕೊಟ್ಟು ಕಾಂಟ್ರಾಕ್ಟ್ ಮಾಡಿಸಿರೋದು ಅನ್ನೋದೇನಾದರೂ ಭಾರ್ಗವಿಗೆ ಗೊತ್ತಾಯಿತು ಅಂತಂದರೆ ಸೀತಾ ಹತ್ರ ಇರುವ ಮಗು ಸಿಹಿ ಹಾಗೂ ಶಾಲಿನಿ ಮತ್ತು ಮೇಘಶ್ಯಾಮ್ಗೆ ಹುಟ್ಟಿರುವಂಥ ಮಗುನೂ ಸಿಹಿನೇ ಅಂತ ಗೊತ್ತಾತಂದರೆ ಇಲ್ಲಿ ಶ್ರೀರಾಮ್ ದೇಸಾಯಿಯಿಂದ ಸೀತಾ ಮತ್ತು ಮಗುವನ್ನು ಭಾರ್ಗವಿ ದೂರ ಮಾಡ್ತಾಳೆ ಅನ್ನೋದು ಕಟ್ಟು ಸತ್ಯ. ಅಷ್ಟೇ ಅಲ್ಲದೆ ಈ ಶ್ಯಾಮ್ಗೆ ಹೆಲ್ಪ್ ಮಾಡ್ತೀನಂತ ಮಾತು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸೀತಾ ಹತ್ರ ಇರೋ ಮಗು ಸೀತಾ ಒಬ್ಳು ಸೆರಗೊಸಿ ತಾಯಿ ಅನ್ನೋದು ರಾಮ್ಗೆ ಗೊತ್ತಾಗಿ ಆ ಮಗು ಶ್ಯಾಮ್ ಮತ್ತು ಶಾಲಿನಿದು ಅನ್ನೋ ಸತ್ಯ ಗೊತ್ತಾದರೆ ಖಂಡಿತ ಸಿಹಿಯನ್ನು ಶ್ಯಾಮ್ಗೆ ಕೊಡ್ತಾರೆ ರಾಮ್. ಆಗ ಸೀತಾ ರಾಮ್ನು ಮತ್ತು ಸಿಹಿಯನ್ನು ಬಿಟ್ಟು ಕೊಡೋದೇ ಇಲ್ಲ ಅನ್ನೋ ಮಾತು ಹೇಳಾಗಿದೆ. ಇಲ್ಲಿ ರಾಮ್ ಏನಾದರೂ ಒಂದು ವೇಳೆ ಶ್ಯಾಮ್ಗೆ ಸಿಹಿಯನ್ನು ಕೊಟ್ಟರೆ ಸೀತಾ ಖಂಡಿತ ರಾಮ್ನಿಂದ ದೂರ ಆಗ್ತಾರೆ. ಹಾಗಾಗಿ ಶ್ಯಾಮ್ ಸಂತೋಷಕ್ಕೋಸ್ಕರ ಸಹಾಯ ಮಾಡ್ತಿರುವ ರಾಮ್ ಎಲ್ಲೋ ಒಂದು ಕಡೆ ತನ್ನ ಸಂತೋಷ ನೆಮ್ಮದಿ ಸಂಸಾರವನ್ನು ಕಳ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಭಾರ್ಗವಿನೂ ಸಹ ಸುಮ್ಮನೆ ಕೂತ್ಕೊಂಡಿಲ್ಲ. ಈ ಕಡೆ ರುದ್ರಪ್ರತಾಪ್ಗೆ ಸೀತಾಗೆ ಡೆಲಿವರಿ ಮಾಡಿಸಿದಂಥ ಡಾಕ್ಟರ್ ಅನಂತಲಕ್ಷ್ಮಿ ಅಂತ ಗೊತ್ತಾಗಿದೆ. ಹಾಗೆ ಸೀತಾಗೆ ಹುಟ್ಟಿದ್ದು ಹೆಣ್ಮಗು ಅನ್ನೋದು ಸಹ ಗೊತ್ತಾಗಿದೆ. ಹಾಗೆ ಈಗ ರುದ್ರಪ್ರತಾಪ್ಗೆ, ಭಾರ್ಗವಿ ನೀನು ಡಾಕ್ಟರ್ ಅನಂತಲಕ್ಷ್ಮಿ ಅವ್ರ ಹತ್ರ ಬಾಯಿ ಬಿಡಿಸು, ಅವಳ ಗಂಡ ಯಾರು, ಅವಳಿಗೆ ಈ ಮಗು ಅಲ್ಲಿಂದ ಬಂತು, ಅವಳಿಗೆ ಮದುವೆ ಆಗಿತ್ತಾ ಅಥವಾ ಏನು ಅವಳ ಹಿನ್ನೆಲೆ ತಿಳ್ಕೊ ಅಂತ ಫೋರ್ಸ್ ಮಾಡ್ತಿದ್ದಾರೆ. ಅದಕ್ಕೆ ರುದ್ರಪ್ರತಾಪ್, ನೋಡಿ ಮೇಡಮ್, ನಾನು ಕೆಲಸ ಮಾಡ್ತೀನಿ, ನೀವು ಜಾಸ್ತಿ ದುಡ್ಡು ಕೊಡದೇ ಇದ್ದರೂ ನಾನು ಮಾಡ್ತೀನಿ, ಆದರೆ ಅದರಿಂದ ಸೀತಾಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಖಡಕ್ಕಾಗಿ ಭಾರ್ಗವಿಗೆ ಉತ್ತರ ಕೊಟ್ಟಿದ್ದಾನೆ. ಹಾಗೆ ಈ ರುದ್ರಪ್ರತಾಪ್ಗೆ ಇನ್ನೂ ಸಹ ಸೀತಾ ಮೇಲಿನ ವ್ಯಾಮೋಹ ಪ್ರೀತಿ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು. ಅದೇ ಒಂದು ಇದರಲ್ಲಿ ಅವನು ವಟಾರದಲ್ಲಿರುವ ಶಾಂತಮ್ಮಗೂ ಸಹ ಹೋಗಿ ಕಾಟ ಕೊಟ್ಟು ಅವಳ ಗಂಡ ಯಾರು ಅಂತ ಕೇಳ್ತಾರೆ. ಆದರೆ ಅವ್ರಿಗೇನೂ ಗೊತ್ತಿರೋದಿಲ್ಲ ಪಾಪ, ಹಾಗಾಗಿ ಅವ್ರೇನು ಹೇಳೋದಿಲ್ಲ. ಅದನ್ನು ಶಾಂತಜ್ಜಿ ಸೀತಾಗೆ ಹೇಳ್ತಾರೆ. ಹಾಗಾಗಿ ಈಗ ಸೀತಾರಾಮ್ ಮತ್ತು ಚಾಂದಿನಿ ಎಲ್ಲರೂ ಸಹ ರುದ್ರಪ್ರತಾಪನ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ಸಹ ಕೊಡ್ತಾರೆ. ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ರುದ್ರಪ್ರತಾಪ್ ಭಾರ್ಗವಿಯ ಹೆಸರನ್ನು ಬಾಯ್ಬಿಡುವ ಎಲ್ಲ ಸಾಧ್ಯತೆಯೂ ಇದೆ. ಈ ಕಡೆ ಭಾರ್ಗವಿಯ ಹೆಸರನ್ನು ಬಾಯ್ಬಿಟ್ರೆ ಆ ಕಡೆ
ರುದ್ರಪ್ರತಾಪ್ ಅನಂತಲಕ್ಷ್ಮಿಯವರು ಸೀತಾಗೆ ಡೆಲಿವರಿ ಮಾಡಿಸಿದ್ದು ಅನ್ನೋ ಸತ್ಯನೂ ಸಹ ಬಾಯ್ಬಿಡ್ಬೋದು. ಆಗ ಎಲ್ಲ ಸತ್ಯಗಳು ಒಂದೇ ಸತಿ ಹೊರಬರುವ ಎಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕಥೆಯು ತುಂಬ ರೋಚಕತೆಯಿಂದ ಕೂಡಿದೆ. ಒಂದೊಂದು ಎಪಿಸೋಡ್ಗಳು ಒಂದೊಂದು ಕಥೆಯನ್ನು ಹೊತ್ತು ತರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಎಲ್ಲ ಮಾಹಿತಿ ನೀವು ಟಿವಿಗಿಂತ ಮುಂಚೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.